ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತಿಯಂತೆ ಮೃದುವಾದ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಬರೀ 3 ಇಂಗ್ರೀಡಿಯೆಂಟ್ಸಿಂದ ನಾವು ಮನೆಯಲ್ಲ ಮಾಡ್ಕೋಬೋದು. ಇಡ್ಲಿ ರವೆ ಏನು ಬೇಡ, ಇದಕ್ಕೆ ಅಕ್ಕಿ ಮತ್ತು ಉದ್ದಿನ ಬೇಳೆ, ಅನ್ನ ಇದ್ದರೆ ಅನ್ನ, ಇಲ್ಲಾಂದರೆ ಅವಲಕ್ಕಿನ ಹಾಕಿ ಮಾಡ್ಕೋಬೋದು. ಇವಾಗ ನಾನು ನೀರು ಕುಡಿಯೋ ಗ್ಲಾಸಿಂದ 3 ಗ್ಲಾಸಷ್ಟು ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸೊಸೈಟಿ ಅಕ್ಕಿ ಆದರೂ ಆಗ್ಬೋದು, ಇಲ್ಲಾಂದರೆ ರೇಷನ್ ಅಕ್ಕಿನೂ ಅಂತಲೂ ಅಂತಾರೆ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ನಾರ್ಮಲ್ ಅಕ್ಕಿ ಇದ್ದರೆ ಅದನ್ನೂ ಕೂಡ ಯೂಸ್ ಮಾಡ್ಬೋದು. ಅಕ್ಕಿ ಮತ್ತು ಉದ್ದಿನ ಬೇಳೆನ ನಾನು ನೀಟಾಗಿ 3 ರಿಂದ 4 ಸರಿ ತೊಳ್ಕೊಂಡು ಬರೋಣ. ತೊಳೆದಾದ್ಮೇಲೆ ಇವಾಗ ನಾನು 8 ತಾಸು ನೆಂದಿರೋ ಅಕ್ಕಿಗೆ ಅನ್ನ ಮತ್ತು ಇಲ್ಲಾಂದರೆ ಅವಲಕ್ಕಿನ ಮಿಕ್ಸ್ ಮಾಡ್ಬೋದು. ಅನ್ನ ಮತ್ತು ಉದ್ದಿನ ಬೇಳೆ, ಅಕ್ಕಿ ಮೂರನ್ನು ಮಿಕ್ಸ್ ಮಾಡಿ ಇವಾಗ ಗ್ರೈಂಡ್ ಮಾಡ್ತಾ ಇರೋದು ನಾನು. ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಅನ್ನ ಮತ್ತು ಉದ್ದಿನ ಬೇಳೆ, ಅಕ್ಕಿ ಮೂರನ್ನು ಸೇರಿಸಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿರೋ ಹಿಟ್ಟಿದು. ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟು ನೋಡಿದರೆ ತರಿಯಾಗಿರ್ಬೇಕು ನಮಗೆ ಅದು ಹಿಟ್ಟು. ನೋಡಿರಿ, ಈ ರೀತಿ ಕಾಣಬೇಕದು. ಅಂದರೆ ಇಡ್ಲಿ ಮಾಡೋಕ್ಕೆ ಚೆನ್ನಾಗಾಗಿದೆ ಹಿಟ್ಟು ಅಂತ. ಇದೇ ರೀತಿ ಇನ್ನುಳಿದ ಅಕ್ಕಿನ ಇದೇ ರೀತಿ ರುಬ್ಕೊಂಬರೋಣ. ಇವಾಗ ರುಬ್ಬಿಟ್ಕೊಂಡಿರೋ ಹಿಟ್ಟು ರೆಡಿ ಆಯಿತು. ಇವಾಗ ಬೆಳಗ್ಗೆ ನೋಡಿರಿ ಯಾವ ರೀತಿ ಉಬ್ಬಿ ಬಂದಿದೆ ಹಿಟ್ಟು ಅಂತ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಅಡಿಗೆ ಸೋಡಾನ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕೋಣ. ಸ್ವಲ್ಪ ಹಿಟ್ಟು ಗಟ್ಟಿ ಇದೆ ಅಂತ ಅನಿಸುತ್ತೆ. ಒಂದು ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕಿ. ಮಿಕ್ಸ್ ಮಾಡಾದಮೇಲೆ ಇವಾಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕೈಯಿಂದ ಸವರೋಣ. ಎಣ್ಣೆನ ಪ್ಲೇಟಿಗೆ ಎಣ್ಣೆ ಹಚ್ಚಾದ್ಮೇಲೆ ಸ್ವಲ್ಪ ಇಡ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಎಲ್ಲ ಪ್ಲೇಟಿಗೆ ಹಾಕೋಣ. ಇದು ಮಿನಿ ಇಡ್ಲಿ ಪ್ಲೇಟು. ಸ್ಪೂನಿಂದ ಈ ರೀತಿ ಮಿನಿ ಇಡ್ಲಿ ಪ್ಲೇಟಿಗೆ ಹಾಕಿ ಅವೆಲ್ಲ ರೆಡಿ ಆಯ್ತು. ಇವಾಗ ಬೇಯಿಸಿಟ್ಬಿಡೋಣ. ಬೇಯಿಸೋಕ್ಕಾದ್ಮೇಲೆ ನೋಡಿರಿ ರೆಡಿ ಆಯಿತು. ಈ ರೀತಿ ಇಡ್ಲಿ ಎಷ್ಟು ಚೆನ್ನಾಗಿ ಹತ್ತಿಯಂತೆ ಮೃದುವಾದ ಇಡ್ಲಿ ರೆಡಿ ಆಯಿತು. ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ನೀವು.